ಸ್ನೇಹಿತರೆ, ಇದನ್ನು ನಾವು ಜೂನ್ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ನೋಡೋಣ. ಇದನ್ನು ನಾನು 4 ಪಾರ್ಟಲ್ಲೇ ಮಾಡ್ತೇನೆ. ಇದು ಮೊದಲ ಪಾರ್ಟ್. ಸೊ ಮೊದಲ ಪ್ರಶ್ನೆ ಬಂದ್ಬಿಟ್ಟು 2026ರ ರಾಷ್ಟ್ರೀಯ ಸಾಂಖ್ಯಿಕ ದಿನ ನ್ಯಾಷನಲ್ ಸ್ಟಾಟಿಸ್ಟಿಕ್ ಡೇ ಜೂನ್ 29ರ ಅಧಿಕೃತ ಥೀಮ್ ಏನಾಗಿತ್ತು ಅಂದರೆ ಆಪ್ಷನ್ ಬಿ, ಆಡಳಿತಾತ್ಮಕ ದತ್ತಾಂಶದ ಸಾಮರ್ಥ್ಯವನ್ನು ಅನಾವರಣಗೊಳಿಸುವುದು. ಆಡಳಿತಾತ್ಮಕ ದತ್ತಾಂಶದ ಸಾಮರ್ಥ್ಯವನ್ನು ಅನಾವರಣಗೊಳಿಸುವುದು. ಪ್ರತಿ ವರ್ಷ ಪ್ರೊಫೆಸರ್ PC ಮಹಲನೋಬಿಸ್ ಅವರ ಜನ್ಮದಿನದ ನೆನಪಿಗಾಗಿ ಜೂನ್ 29ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಈಸ್, ಜೂನ್ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಯಾವ ದೇಶವು ತನ್ನ ಅತ್ಯುನ್ನತ ನಾಗರಿಕ ಗೌರವವಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಅನ್ನು ನೀಡಿ ಗೌರವಿಸಲಾಗಿದೆ? ಯಾವುದಂದರೆ ಸ್ಲೋವಾಕಿಯಾ ದೇಶ. ಆಪ್ಷನ್ ಸಿ, ಸ್ಲೋವಾಕಿಯಾ ದೇಶ. ಸ್ಲೋವಾಕಿಯಾ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗಾಗಿ ಸ್ಲೋವಾಕಿಯಾ ದೇಶವು ತನ್ನ ಅತ್ಯುನ್ನತ ಗೌರವವನ್ನು ನೀಡಿದ್ದು ಇದೇ ತಿಂಗಳಲ್ಲಿ ಸೆಷೆಲ್ಸ್ ಪ್ರಶಸ್ತಿಯು ಲಭಿಸಿದೆ. ಯಾವುದು? ಸೆಷೆಲ್ಸ್ ಪ್ರಶಸ್ತಿಯು ಪಡೆದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಜೂನ್ 2026ರಲ್ಲಿ ಭಾರತೀಯ ವಾಯುಪಡೆಯು ಭೂಕಂಪ ಪೀಡಿತ ಜನರಿಗೆ ನೆರವಾಗಲು ಹಮ್ಮಿಕೊಂಡ ಆಪರೇಷನ್ ಅಮಿಸ್ಟಾಡ್ ಕಾರ್ಯಾಚರಣೆಯು ಯಾವ ದೇಶಕ್ಕೆ ಸಂಬಂಧಿಸಿದೆ? ಅದು ಆಪ್ಷನ್ ಎ, ವೆನಿಜುವೆಲಾ. ಭಾರತ ಸರ್ಕಾರವು ಭೂಕಂಪ ಪೀಡಿತ ವೆನಿಜುವೆಲಾದ C-17 ಗ್ಲೋಬ್ ಮಾಸ್ಟರ್ ವಿಮಾನಗಳ ಮೂಲಕ ರಕ್ಷಣಾ ತಂಡ ಮತ್ತು ಮಾನವೀಯ ನೆರವನ್ನು ರವಾನಿಸಿದೆ. ಯಾವ ಆಪರೇಷನ್ ಇದು? ಆಪರೇಷನ್ ಅಮಿಸ್ಟಾಡ್. ಯಾವ ದೇಶಕ್ಕೆ? ವೆನಿಜುವೆಲಾ ದೇಶ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನವು ಜೂನ್ 21, 2026ರ ಪ್ರಮುಖ ಥೀಮ್ ಏನಾಗಿತ್ತಂದರೆ ಆರೋಗ್ಯಕರ ವಯಸ್ಸಾದ ಅವಧಿಗಾಗಿ ಯೋಗ. ಆಪ್ಷನ್ ಡಿ, ಆರೋಗ್ಯಕರ ವಯಸ್ಸಾದ ಅವಧಿಗಾಗಿ ಯೋಗ. ಆರೋಗ್ಯಕರ ವಯಸ್ಸಾದ ಅವಧಿಗಾಗಿ ಯೋಗ 2026ರ ಯೋಗ ದಿನವನ್ನು ಹಿರಿಯ ನಾಗರಿಕರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಣೆಯ ಮೇಲೆ ಕೇಂದ್ರೀಕರಿಸಿ ಆಚರಿಸಲಾಯಿತು. ನೆಕ್ಸ್ಟ್ ಕ್ವಶನ್ ಈಸ್, ಪ್ರತಿ ಮಗುವಿಗೆ ವಿಶಿಷ್ಟ ಗುರುತು ನೀಡಿ ಕಲ್ಯಾಣ ಯೋಜನೆಗಳ ನೇರ ವರ್ಗಾವಣೆಯನ್ನು ಪತ್ತೆಹಚ್ಚಲು ಚಾಲನೆ ನೀಡಲಾದ ಯೋಜನೆ ಯಾವುದು? ಯಾವುದಂದರೆ ಆಪ್ಷನ್ ಬಿ, PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್. ಇದನ್ನು ಪ್ರಾಯೋಗಿಕವಾಗಿ ಗುಜರಾತ್ನಲ್ಲಿ ಪ್ರಾರಂಭಿಸಲಾಗಿದ್ದು ಅರ್ಹ ಮಕ್ಕಳಿಗೆ ಡಿಜಿಟಲ್ ಸೌಲಭ್ಯ ಒದಗಿಸುವುದು ಇದರ ಮುಖ್ಯ ಗುರಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಸ್ಟಾರ್ಟಪ್ ಇಂಡಿಯಾ ನಾವೀನ್ಯತೆ ಸೂಚ್ಯಂಕದಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನ ಪಡೆದಿದೆ? ಯಾವುದಂದರೆ ಕರ್ನಾಟಕ ರಾಜ್ಯ ಸ್ಟಾರ್ಟಪ್ ಇಂಡಿಯಾ ನಾವೀನ್ಯತೆ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು. ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಅತ್ಯುತ್ತಮ ಸಾಧನೆ ಮಾಡಿ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಇತ್ತೀಚೆಗೆ ಜೂನ್ 2026ರಲ್ಲಿ ಯಾವ ದೇಶವು ಅಧಿಕೃತವಾಗಿ ಬ್ರಿಕ್ಸ್ ಒಕ್ಕೂಟದ ಪೂರ್ಣಾವಧಿ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ? ಯಾವ ದೇಶ ಅಂದರೆ ಅದು ಮಲೇಷಿಯಾ ದೇಶ. ನೆಕ್ಸ್ಟ್ ಕ್ವಶನ್ ಈಸ್, ವಿಶ್ವ ಪರಿಸರ ದಿನದ ಜೂನ್ 5, 2026ರ ಅಂಗವಾಗಿ ಭಾರತದಲ್ಲಿ ತೀವ್ರಗೊಳಿಸಲಾದ ಬೃಹತ್ ವೃಕ್ಷಾರೋಪಣ ಅಭಿಯಾನದ ಹೆಸರೇನು? ಯಾವುದು ಅಂದರೆ ತಾಯಿಯ ಹೆಸರಿನಲ್ಲಿ ಒಂದು ಮರ. ಜೂನ್ 5 ತಾಯಿಯ ಹೆಸರಲ್ಲಿ ಒಂದು ಏಕ್ ಪೇಡ್ ಮಾ ಕೆ ನಾಮ್. ಇದು ಹಿಂದಿಯಲ್ಲಿದೆ. ಏಕ್ ಪೇಡ್ ಮಾ ಕೆ ನಾಮ್ ಅಂದರೆ ತಾಯಿಯ ಹೆಸರಿನಲ್ಲಿ ಒಂದು ಮರ. ಪರಿಸರ ಸಂರಕ್ಷಣೆಗಾಗಿ ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ಕೋಟ್ಯಾಂತರ ಸಸಿಗಳನ್ನು ನೆಡುವ ಬೃಹತ್ ಅಭಿಯಾನ ಇದಾಗಿರತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಭಾರತೀಯ ರಿಸರ್ವ್ ಬ್ಯಾಂಕ್ RBIನ ಪ್ರಸ್ತುತ ಗವರ್ನರ್ ಯಾರಂದರೆ ಆಪ್ಷನ್ ಸಿ, ಶಕ್ತಿಕಾಂತ್ ದಾಸ್ ಇವರು RBIನ 25ನೇ ಗವರ್ನರ್ ಆಗಿದ್ದು ಹಣಕಾಸು ನೀತಿ ಸಮಿತಿ ಸಭೆಗಳ ನೇತೃತ್ವ ವಹಿಸುತ್ತಿದ್ದಾರೆ. ಹಣಕಾಸು ನೀತಿ ಸಮಿತಿಯ ಸಭೆಗಳ ನೇತೃತ್ವ ಇವರು ವಹಿಸಿಕೊಂಡಿರ್ತಾರೆ. ಜೂನ್ 2026ರಲ್ಲಿ ಸಕ್ರಿಯವಾಗಿದ್ದ ಪ್ರಾಜೆಕ್ಟ್ ಕುಯಿಪರ್. ಯಾವುದು? ಪ್ರಾಜೆಕ್ಟ್ ಕುಯಿಪರ್ ಯಾವ ತಂತ್ರಜ್ಞಾನ ಸಂಸ್ಥೆಗೆ ಸಂಬಂಧಿಸಿದ ಉಪಗ್ರಹ ಇಂಟರ್ನೆಟ್ ಯೋಜನೆ ಆಗಿದೆ?
ಪ್ರಾಜೆಕ್ಟ್ ಕುಯಿಪರ್ ಇದು ಸಂಬಂಧಿಸಿದ್ದು. ಆಪ್ಷನ್ ಬಿ ಅಮೆಜಾನ್. ನೋಡಿ, ಅಮೆಜಾನ್ ಸ್ಟಾರ್ಲಿಂಕ್ ಯೋಜನೆಗೆ ಪ್ರತಿಯಾಗಿ ಅಮೆಜಾನ್ ತನ್ನ ಪ್ರಾಜೆಕ್ಟ್ ಕುಯಿಪರ್ ಅಡಿಯಲ್ಲಿ ಸ್ಟಾರ್ಲಿಂಕ್ ಯೋಜನೆಗೆ ಪ್ರತಿಯಾಗಿ ಅಮೆಜಾನ್ ತನ್ನದೇ ಆದ ಹೊಸ ಒಂದು ಪ್ರಾಜೆಕ್ಟ್ ಕುಯಿಪರ್ ಅಡಿಯಲ್ಲಿ ಇಂಟರ್ನೆಟ್ ಉಪಗ್ರಹಗಳನ್ನು ಕಕ್ಷೆಗೆ ಸೇರುವ ಉದ್ದೇಶವನ್ನು ಮಾಡಿದೆ. ಇದು ಕಕ್ಷೆಗೆ ಸೇರಿಸ್ತಾ ಇದೆ ಯಾವುದನ್ನ? ಪ್ರಾಜೆಕ್ಟ್ ಕುಯಿಪರ್ ಉಪಗ್ರಹ. ನೋಡಿ, ಕರ್ನಾಟಕ ಜಾರಿಗೆ ತಂದ ಕಲ್ಯಾಣ ಕರ್ನಾಟಕ ಡಿಜಿಟಲ್ ಸಾಕ್ಷರತಾ ಮಿಷನ್ನ ಮುಖ್ಯ ಉದ್ದೇಶವೇನು? ಏನಂದರೆ ಆಪ್ಷನ್ ಸಿ ಹಿಂದುಳಿದ ತಾಲೂಕುಗಳ ಯುವಕರಿಗೆ ಉಚಿತ ಕೃತಕ ಬುದ್ಧಿಮತ್ತೆ AI ತರಬೇತಿ ಒದಗಿಸುವುದು ಕಲ್ಯಾಣ ಕರ್ನಾಟಕ ಡಿಜಿಟಲ್ ಸಾಕ್ಷರತಾ ಮಿಷನ್ನ ಒಂದು ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್, ಜಾಗತಿಕ ನವೀಕರಿಸಬಹುದಾದ ಇಂಧನ ಸೂಚ್ಯಂಕ 2026ರಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದುಕೊಂಡಿದೆ? ಎಷ್ಟನೇ ಸ್ಥಾನ? ಆಪ್ಷನ್ ಬಿ 3ನೇ ಸ್ಥಾನ ಪಡೆದುಕೊಂಡಿದೆ. ಜಾಗತಿಕ ನವೀಕರಿಸಬಹುದಾದ ಇಂಧನ ಸೂಚ್ಯಂಕದಲ್ಲಿ ಭಾರತ ಪಡೆದುಕೊಂಡಿರೋದು 3ನೇ ಸ್ಥಾನ. ಸೌರಶಕ್ತಿ ಮತ್ತು ಪವನಶಕ್ತಿ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಅತ್ಯಂತ ವೇಗವಾಗಿ ಪ್ರಗತಿ ಹೊಂದುತ್ತಿರುವ 3ನೇ ಅತಿ ದೊಡ್ಡ ದೇಶವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶನ್ ಈಸ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಮೊದಲ ಬೃಹತ್ ಡಿಜಿಟಲ್ ಕೃಷಿ ಮತ್ತು ಕೃತಕ ಬುದ್ಧಿಮತ್ತೆ ಸಂಶೋಧನಾ ಕೇಂದ್ರ ಉದ್ಘಾಟಿಸಲಾಗಿದೆ? ಯಾವುದಂದರೆ ಧಾರವಾಡ. ಯಾವ ಸಂಶೋಧನಾ ಕೇಂದ್ರ? ಡಿಜಿಟಲ್ ಕೃಷಿ ಅಂಡ್ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಕೇಂದ್ರ. ಯಾವ ಸಿಟಿಯಲ್ಲಿ ಅಂದರೆ ಧಾರವಾಡದಲ್ಲಿ ಉದ್ಘಾಟಿಸಲಾಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸ್ಥಾಪಿತವಾಗಿರುವ ಈ ಕೇಂದ್ರವನ್ನು ಕೃಷಿಯಲ್ಲಿ AI ಬಳಕೆಯನ್ನು ಉತ್ತೇಜಿಸಲು ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥದ್ದು. ಕೃಷಿಯಲ್ಲಿ AI ಬಳಸಲಿಕ್ಕೆ ಹೋಗ್ತಿದ್ದಾರೆ. ಇದನ್ನು ಸ್ಥಾಪಿಸಿರೋದು ಧಾರವಾಡದಲ್ಲಿ. ಜೂನ್ 2026ರಲ್ಲಿ ನಡೆದ ಸಿಂಧು ಸ್ವಾಧೀನ 2.0 ಜಂಟಿ ಕಡಲ ತಾಲೀಮನ್ನು ಭಾರತವು ಯಾವ ದೇಶದೊಂದಿಗೆ ನಡೆಸಿತು? ಯಾವ ದೇಶ ಅಂದರೆ ವಿಯೆಟ್ನಾಂ ದೇಶ. ಸಿಂಧು ಸ್ವಾಧೀನ 2.0 ಜಂಟಿ ಕಡಲ ತಾಲೀಮನ್ನು ಭಾರತವು ವಿಯೆಟ್ನಾಂ ದೇಶದೊಂದಿಗೆ ನಡೆಸಿರ್ತಕ್ಕಂಥದ್ದು. ವಿಯೆಟ್ನಾಂ ದಕ್ಷಿಣ ಚೀನಾ ಸಮುದ್ರದಲ್ಲಿ ಮುಕ್ತ ನೌಕಾಯಾನ ಮತ್ತು ಕಡಲ ಭದ್ರತೆಯನ್ನು ಬಲಪಡಿಸಲು ಈ ತಾಲೀಮು ಅತ್ಯಂತ ಮಹತ್ವದ್ದಾಗಿದೆ. ಯಾವುದು? ಸಿಂಧು ಸ್ವಾಧೀನ 2.0. ಯಾವ್ಯಾವ ದೇಶ? ಭಾರತ ಮತ್ತು ವಿಯೆಟ್ನಾಂ ದೇಶಗಳು ನಡೆಸಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಸಂವಿಧಾನದ ಮೂಲ ರಚನೆ ಸಿದ್ಧಾಂತಕ್ಕೆ ಕಾರಣವಾದ ಐತಿಹಾಸಿಕ ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪಿಗೆ ಜೂನ್ 2026ಕ್ಕೆ ಎಷ್ಟು ವರ್ಷ ಪೂರ್ಣಗೊಂಡಿದೆ? ಎಷ್ಟಂದರೆ ಆಪ್ಷನ್ ಬಿ 53 ವರ್ಷಗಳು. ಈ ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪು ಯಾವಾಗ ಬಂತಂದರೆ 1973 ಏಪ್ರಿಲ್ 24ರಂದು ಸುಪ್ರೀಂ ಕೋರ್ಟ್ ನೀಡಿದ ಈ ಐತಿಹಾಸಿಕ ತೀರ್ಪು ಭಾರತೀಯ ಸಂವಿಧಾನದ ಸರ್ವೋಚ್ಚತೆಯನ್ನು ಕಾಪಾಡಿದೆ. ನೆಕ್ಸ್ಟ್ ಕ್ವಶನ್ ಈಸ್ ನೀತಿ ಆಯೋಗದ ರಾಷ್ಟ್ರೀಯ ಆರೋಗ್ಯ ಸೂಚ್ಯಂಕ 2026. ಯಾವ ಸೂಚ್ಯಂಕ? ರಾಷ್ಟ್ರೀಯ ಆರೋಗ್ಯ ಸೂಚ್ಯಂಕ 2026ರ ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು? ಆಪ್ಷನ್ ಬಿ ಕೇರಳ. ನೋಡಿ, ಕೇರಳ ಆರೋಗ್ಯ ವಲಯದ ವಿವಿಧ ನಿಯತಾಂಕಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಕೇರಳ ರಾಜ್ಯವು ತನ್ನ ಅಗ್ರಸ್ಥಾನವನ್ನು ಮುಂದುವರಿಸಿರ್ತಕ್ಕಂಥದ್ದು. ಯಾವುದು? ಕೇರಳ ರಾಜ್ಯ. ರಾಷ್ಟ್ರೀಯ ಆರೋಗ್ಯ ಸೂಚ್ಯಂಕ 2026 ಯಾವ ಆಯೋಗ? ನೀತಿ ಆಯೋಗ ಇದನ್ನು ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಕೇರಳ ಫಸ್ಟ್ ಬಂದಿರತಕ್ಕಂಥದ್ದು. ಕರ್ನಾಟಕ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವ ಯಾವ ಯೋಜನೆ ಜೂನ್ 2026ಕ್ಕೆ ಯಶಸ್ವಿಯಾಗಿ 3 ವರ್ಷ ಪೂರ್ಣಗೊಳಿಸಿದೆ? ಯಾವ ಯೋಜನೆ ಅಂದರೆ ಅದು ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಉಚಿತ ಬಸ್ ಪ್ರಯಾಣ. ಗೃಹಜ್ಯೋತಿ 200. ಇದು ಗೃಹಜ್ಯೋತಿ ಅಂದರೆ ಪವರ್. ಗೃಹಲಕ್ಷ್ಮಿ ಅಂದರೆ 2000 ದುಡ್ಡು. ಯುವ ನಿಧಿ ಅಂದರೆ 3000 ಮತ್ತು 1500. ಸೊ ನೆಕ್ಸ್ಟ್
ಜೂನ್ 2023ರಲ್ಲಿ ಯಾವಾಗ ಪ್ರಾರಂಭ ಆಯಿತು ಅಂದರೆ ಇದು ಜೂನ್ 2023ರಲ್ಲಿ ಪ್ರಾರಂಭ ಆದ ಈ ಯೋಜನೆ ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಚಟುವಟಿಕೆಗಳ ವೇಗವರ್ಧನೆಗೆ ಸಹಕಾರಿಯಾಗಿದೆ ಎಂದು ಪ್ರಸ್ತಾಪಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್ ಈಸ್, ಜೂನ್ 2026ರಲ್ಲಿ ಪ್ರಕಟವಾದ ವರದಿಯಂತೆ ದೇಶದಲ್ಲೇ ಅತ್ಯುತ್ತಮ ನಿರ್ವಹಣೆ ಹೊಂದಿದ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು? ಆಪ್ಷನ್ ಬಿ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ. ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಇದು ಎಲ್ಲಿದೆ ಅಂದರೆ ಕೇರಳದಲ್ಲಿದೆ. ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದೆ? ಕೇರಳ. ಇದು ಪೆರಿಯಾರ್ ಅತ್ಯುತ್ತಮ ಸಂರಕ್ಷಣಾ ವಿಧಾನಗಳಿಂದ ಮೊದಲ ಸ್ಥಾನ ಪಡೆದಿದ್ದು ಬಂಡೀಪುರ ಅಗ್ರ 5ರಲ್ಲಿದೆ. 5 ಸ್ಥಾನಗಳಲ್ಲಿ ಬಂಡೀಪುರ ಸ್ಥಾನವು, ಇದು ಕೂಡ ಬಂಡೀಪುರನು ಸ್ಥಾನ ಪಡೆದುಕೊಂಡಿದೆ ಅಗ್ರ 5 ಸ್ಥಾನಗಳಲ್ಲಿ. ನೆಕ್ಸ್ಟ್ ಕ್ವಶನ್ ಈಸ್, ಜೂನ್ 2026ರಲ್ಲಿ ಯುನೆಸ್ಕೋದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಗೆ ಸೇರಿದ ನೂತನ ತಾಣ ಯಾವುದಂದರೆ ಆಪ್ಷನ್ ಎ ಕರಾವಳಿ ಜೈವಿಕ ವಲಯ. ಕರಾವಳಿ ಜೈವಿಕ ವಲಯ ಇರೋದು ಗುಜರಾತ್ನಲ್ಲಿ. ಯುನೆಸ್ಕೋದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಗೆ ಸೇರಿದ ನೂತನ ತಾಣ ಕರಾವಳಿ ಜೈವಿಕ ವಲಯ, ಇದು ಇರೋದು ಗುಜರಾತ್ನಲ್ಲಿ. ಕರಾವಳಿ ಜೈವಿಕ ವಲಯ ಕಡಲ ಜೀವ ವೈವಿಧ್ಯ ಮತ್ತು ಮ್ಯಾಂಗ್ರೋವ್ ಕಾಡುಗಳ ರಕ್ಷಣೆಗಾಗಿ ಯುನೆಸ್ಕೋ ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ನೀಡಿದೆ. ನಮ್ಮ ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಎಲ್ಲಿದೆ ಅಂದರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಇತ್ತೀಚೆಗೆ ದಾಖಲೆಗಳ ಡಿಜಿಟಲೀಕರಣದಿಂದ ಸುದ್ದಿಯಲ್ಲಿದ್ದ ಲಿಬರಾನ್ ಆಯೋಗ ಯಾವ ಪ್ರಕರಣಕ್ಕೆ ಸಂಬಂಧಿಸಿದೆ? ಆಪ್ಷನ್ ಬಿ ಬಾಬರಿ ಮಸೀದಿ ಧ್ವಂಸ ಪ್ರಕರಣ. ಯಾವ ಆಯೋಗ? ಲಿಬರಾನ್ ಆಯೋಗ. ಬಾಬರಿ ಮಸೀದಿ ಧ್ವಂಸ ಪ್ರಕರಣ ಅತ್ಯಂತ ದೀರ್ಘಾವಧಿಯ ತನಿಖೆ ನಡೆಸಿ ಲಿಬರಾನ್ ಆಯೋಗದ ವರದಿಗಳ ಆರ್ಕೈವ್ ಕಾರ್ಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇದು ಪ್ರಚಲಿತದಲ್ಲಿದೆ. ಯಾವುದು? ಆರ್ಕೈವ್ ಕಾರ್ಯ ಪೂರ್ಣಗೊಂಡಿರ್ತಕ್ಕಂಥದ್ದು, ಅದಕ್ಕೆ ಇದು ಇವಾಗ ಸದ್ಯ ಸುದ್ದಿಯಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಗ್ರಾಮೀಣ ಮಹಿಳಾ ಸ್ವಸಹಾಯ ಸಂಘಗಳ ಇ-ಕಾಮರ್ಸ್ ಉತ್ತೇಜನ ಯೋಜನೆಯ ಹೆಸರೇನು? ಇ-ಕಾಮರ್ಸ್ ಉತ್ತೇಜನ ಯೋಜನೆಯ ಹೆಸರೇನೆಂದರೆ ಸನ್ಮತಿ ಮಹಿಳಾ ಸಮೃದ್ಧಿ ಯೋಜನೆ. ಸನ್ಮತಿ ಮಹಿಳಾ ಸಮೃದ್ಧಿ ಯೋಜನೆ ಅಂತಕ್ಕಂಥದ್ದು. ಸ್ಥಳೀಯ ಉತ್ಪನ್ನಗಳನ್ನು ಡಿಜಿಟಲ್ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಿ ಮಾರಾಟ ಮಾಡಲು ತರಬೇತಿ ನೀಡುವ ಯೋಜನೆ ಇದಾಗಿದೆ. ಈ ಯೋಜನೆಯ ಉದ್ದೇಶ ಏನಂದರೆ ಸ್ಥಳೀಯ ಉತ್ಪನ್ನಗಳೇನಿರ್ತಾವಲ್ಲ ಅದನ್ನು ಡಿಜಿಟಲ್ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಿ ಮಾರಾಟ ಹೇಗೆ ಮಾಡಬೇಕು ಅನ್ನೋದನ್ನು ಇದು ತರಬೇತಿ ನೀಡುತ್ತೆ. ಯಾವುದು? ಸನ್ಮತಿ ಮಹಿಳಾ ಸಮೃದ್ಧಿ ಯೋಜನೆ. ಯಾವ ರಾಜ್ಯ ಇದನ್ನು ಜಾರಿಗೆ ತಂದಿದೆ ಅಂದರೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಗ್ರಾಮೀಣ ಮಹಿಳಾ ಸ್ವಸಹಾಯ ಸಂಘಗಳ ಇ-ಕಾಮರ್ಸ್ ಉತ್ತೇಜನ ಯೋಜನೆ ಆಗಿರ್ತಕ್ಕಂಥದ್ದು. ಇದು ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಜೂನ್ 2026ರಲ್ಲಿ ತಾಂತ್ರಿಕ ಸಿದ್ಧತೆಯಿಂದ ಸುದ್ದಿಯಲ್ಲಿದ್ದ ಇಸ್ರೋದ ಆದಿತ್ಯ L2 ಸೌರ ಮಿಷನ್ನ ಪ್ರಮುಖ ಗುರಿ ಏನು? ಇದರ ಪ್ರಮುಖ ಗುರಿ ಏನಂದರೆ ಸೌರ ಮಾರುತಗಳು ಮತ್ತು ಭೂಮಿಯ ಕಾಂತೀಯ ವಲಯದ ಪರಸ್ಪರ ಕ್ರಿಯೆಯ ಅಧ್ಯಯನವನ್ನು ನಡೆಸುವುದು ಇದರ ಪ್ರಮುಖ ಕಾರ್ಯವಾಗಿದೆ. ಏನಂದರೆ ಸೌರ ಮಾರುತಗಳು ಮತ್ತು ಭೂಮಿಯ ಕಾಂತೀಯ ವಲಯ ಅವೆರಡರ ಪರಸ್ಪರ ಕ್ರಿಯೆಯನ್ನು ಅಧ್ಯಯನ ಮಾಡುತ್ತದೆ. ಯಾವುದು? ಆದಿತ್ಯ L2. ಇಸ್ರೋದ ಆದಿತ್ಯ L1 ಯಶಸ್ವಿನ ನಂತರ ಆದಿತ್ಯ L2 ಭೂಮಿಯ ಕಾಂತೀಯ ವಲಯದ ರಕ್ಷಣಾತ್ಮಕ ಪಾತ್ರದ ಸಂಶೋಧನೆಗೆ ಕೈಗೊಳ್ಳಲಾಗಿದೆ. ಆದಿತ್ಯ L1 ಆದಮೇಲೆ ಈಗ ಆದಿತ್ಯ L2 ಉಡಾವಣೆ ಮಾಡಲು ಸಿದ್ಧತೆಯನ್ನು ನಡೆಸಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, GST ಕೌನ್ಸಿಲ್ ಸಭೆಯಲ್ಲಿ ಕೃಷಿ ಪಂಪ್ಸೆಟ್ಗಳ ಮೇಲಿನ ತೆರಿಗೆಯನ್ನು ಶೇಕಡ ಎಷ್ಟಕ್ಕೆ ಇಳಿಸಲು ನಿರ್ಧರಿಸಲಾಗಿದೆ? ಕೃಷಿ ಪಂಪ್ಸೆಟ್ಗಳನ್ನು ತೆರಿಗೆಯನ್ನು ಶೇಕಡ 12ಕ್ಕೆ ಇಳಿಸಲಾಗಿದೆ. 18 ಇದ್ದಿದ್ದನ್ನ ಈಗ ಶೇಕಡ 12%ಗೆ ತಂದು ಇಡಲಾಗಿದೆ. ಕೃಷಿ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಜೂನ್ ಸಭೆಯಲ್ಲಿ GST ಕೌನ್ಸಿಲ್ ಪಂಪ್ಸೆಟ್ಗಳ ಮೇಲಿನ GSTಯನ್ನು ಇಳಿಸಲಾಗಿದೆ. ಅದಕ್ಕೆ ಇದು ಸುದ್ದಿಯಲ್ಲಿರ್ತಕ್ಕಂಥದ್ದು. 18 ಇದ್ದಿದ್ದನ್ನ 12ಕ್ಕೆ ತಂದಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2026ರಲ್ಲಿ ಭಾರತವು ಎಷ್ಟನೇ ಸ್ಥಾನ ಪಡೆದಿದೆ? ಆಪ್ಷನ್ ಬಿ
159ನೇ ಸ್ಥಾನ ಪಡೆದಿರತಕ್ಕಂಥದ್ದು. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಸೊ 159ನೇ ಸ್ಥಾನ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತೆ. ಯಾವ ಸಂಸ್ಥೆ? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಬಿಡುಗಡೆ ಮಾಡಿದ ಜಾಗತಿಕ ವರದಿಯಲ್ಲಿ ಭಾರತವು ಅಲ್ಪ ಸುಧಾರಣೆ ತೋರಿಸಿದೆ. ಎಷ್ಟನೇ ಸ್ಥಾನದಲ್ಲಿದೆ ಅದು? 159ನೇ ಸ್ಥಾನ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ಕರ್ನಾಟಕದ ಯಾವ ಐತಿಹಾಸಿಕ ತಾಣಕ್ಕೆ ಯುನೆಸ್ಕೋದ ಏಷ್ಯಾ ಪೆಸಿಫಿಕ್ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣಾ ಪ್ರಶಸ್ತಿ ಲಭಿಸಿದೆ? ಏಷ್ಯಾ ಪೆಸಿಫಿಕ್ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣಾ ಪ್ರಶಸ್ತಿ ಯಾವುದಂದರೆ ಮೇಲುಕೋಟೆ ಕಲ್ಯಾಣಿ ಮತ್ತು ಐತಿಹಾಸಿಕ ಮಂಟಪಗಳು. ಮೇಲುಕೋಟೆಯಲ್ಲಿ ಇರತಕ್ಕಂಥ ಒಂದು ಕಲ್ಯಾಣಿ ಬಾವಿ ಮತ್ತು ಐತಿಹಾಸಿಕ ಮಂಟಪಗಳು. ನೋಡಿ, ಮೇಲುಕೋಟೆ ಕಲ್ಯಾಣಿ ಪುರಾತನ ಕಲ್ಯಾಣಿಯ ಯಶಸ್ವಿ ಪುನಶ್ಚೇತನ ಮತ್ತು ಸಂರಕ್ಷಣೆ ಕಾಮಗಾರಿಯನ್ನು ಪರಿಗಣಿಸಿ ಯುನೆಸ್ಕೋ ಈ ಗೌರವ ನೀಡಿದೆ. ಮೇಲುಕೋಟೆಯಲ್ಲಿರ್ತಕ್ಕಂಥ ಕಲ್ಯಾಣಿ ಮತ್ತು ಐತಿಹಾಸಿಕ ಮಂಟಪಗಳು, ಅದಕ್ಕೆ ಏಷ್ಯಾ ಪೆಸಿಫಿಕ್ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣಾ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಇದ್ದಿರೋದು ಮೇಲುಕೋಟೆ ಇರೋದು ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ನೆಕ್ಸ್ಟ್ ಕ್ವಶನ್ ಈಸ್ QS ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕದಲ್ಲಿ ಭಾರತದ ಯಾವ ಶಿಕ್ಷಣ ಸಂಸ್ಥೆಯು ದೇಶದಲ್ಲಿಯೇ ಅತ್ಯುತ್ತಮ ಸಂಸ್ಥೆಯಾಗಿ ಹೊರಹೊಮ್ಮಿದೆ? ಯಾವುದಂದರೆ IIT ಬಾಂಬೆ. QS ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕದಲ್ಲಿ ಈ ಸಂಸ್ಥೆ ಅತ್ಯುತ್ತಮ ಸಂಸ್ಥೆಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಜಾಗತಿಕವಾಗಿ ಅತ್ಯುತ್ತಮ ಶ್ರೇಯಾಂಕ ಗಳಿಸಿದ ಭಾರತೀಯ ಸಂಸ್ಥೆಗಳಲ್ಲಿ IIT ಬಾಂಬೆ ಪ್ರಥಮ ಹಾಗೂ IISc ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ದ್ವಿತೀಯ ಸ್ಥಾನದಲ್ಲಿದೆ. ಇದು ಇಂಪಾರ್ಟೆಂಟ್. ದ್ವಿತೀಯ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಬೆಂಗಳೂರು, ನಮ್ಮ ಬೆಂಗಳೂರು. ನೆಕ್ಸ್ಟ್ ಕ್ವಶನ್ ಈಸ್ ಜೂನ್ 2026ಕ್ಕೆ ಭಾರತದ 3 ನೂತನ ಕ್ರಿಮಿನಲ್ ಕಾನೂನುಗಳು ಜಾರಿಗೆ ಬಂದು ಯಶಸ್ವಿಯಾಗಿ ಎಷ್ಟು ವರ್ಷಗಳು ಪೂರ್ಣಗೊಂಡಿವೆ? ಎಷ್ಟು ವರ್ಷ ಅಂದರೆ 2 ವರ್ಷ ಪೂರ್ಣಗೊಂಡಿರ್ತಕ್ಕಂಥದ್ದು. ಭಾರತೀಯ ನ್ಯಾಯ ಸಂಹಿತೆ BNS ಸೇರಿದಂತೆ ಹೊಸ ಕಾನೂನುಗಳು ಜುಲೈ 1 BNS ಸೇರಿದಂತೆ ಹೊಸ ಕಾನೂನು ಜುಲೈ 1, 2024ರಿಂದ ಅನುಷ್ಠಾನಕ್ಕೆ ಬಂದಿದ್ದವು. ಇದು PC ಕ್ವಶನ್ ಪೇಪರ್ನಲ್ಲಿ ಕೇಳಬಹುದು, ಇಂಪಾರ್ಟೆಂಟ್. ಜುಲೈ 1, 2024ರಿಂದ ಅನುಷ್ಠಾನಕ್ಕೆ ಬಂದಿದೆ. ಎಷ್ಟು ವರ್ಷ ಪೂರ್ಣಗೊಂಡಿದೆ ಈಗ? 2 ವರ್ಷಗಳು. ಜೂನ್ 2026ರಲ್ಲಿ ನಿಧನರಾದ ಪ್ರಸಿದ್ಧ ಹಿರಿಯ ಸಾಹಿತಿ ಪ್ರೊಫೆಸರ್ M. ರಾಮಚಂದ್ರಪ್ಪ ಅವರು ಯಾವ ಸಾಹಿತ್ಯ ಪ್ರಕಾರಕ್ಕೆ ಕೊಡುಗೆ ನೀಡಿದ್ದರು? ಯಾವುದಂದರೆ ಮಕ್ಕಳ ಸಾಹಿತ್ಯ ಮತ್ತು ಜಾನಪದ ಸಂಶೋಧನೆ. ಮಕ್ಕಳ ಸಾಹಿತ್ಯ ಮತ್ತು ಜಾನಪದ ಸಂಶೋಧನೆ. ಮಕ್ಕಳ ಸಾಹಿತ್ಯ ಮತ್ತು ಜಾನಪದ. ಉತ್ತರ ಕರ್ನಾಟಕದ ಶ್ರೀಮಂತ ಜಾನಪದ ಕಲೆಗಳನ್ನು ಜಾಗತಿಕವಾಗಿ ಪರಿಚಯಿಸಲು ಇವರು ಶ್ರಮಿಸಿದ್ದರು. ಯಾರು? ಪ್ರೊಫೆಸರ್ M. ರಾಮಚಂದ್ರಪ್ಪ. ಇತ್ತೀಚೆಗೆ ಇವರು ನಿಧನರಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಹಂತ 2 ಯೋಜನೆಯ ಒಟ್ಟು ಹಣಕಾಸು ವೆಚ್ಚ ಎಷ್ಟು ಎಂದು ನಿಗದಿಪಡಿಸಲಾಗಿದೆ? ಆಪ್ಷನ್ ಸಿ 8,200 ಕೋಟಿ. 8,200 ಕೋಟಿ. ಭಾರತವನ್ನು ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿಸಲು ಕೇಂದ್ರ ಸರ್ಕಾರವು ಈ ಬೃಹತ್ ಅನುದಾನವನ್ನು ನೀಡಿದೆ. ಕ್ವಾಂಟಮ್ ತಂತ್ರಜ್ಞಾನಕ್ಕೆ 2,200 ಕೋಟಿ ಅನುದಾನ ಸಿಕ್ಕಿರ್ತಕ್ಕಂಥದ್ದು. ವಿಶ್ವ ಹೂಡಿಕೆ ವರದಿ 2026ರ ಪ್ರಕಾರ ಭಾರತಕ್ಕೆ ಹರಿದು ಬಂದ FDI ಹೂಡಿಕೆಯಲ್ಲಿ ಯಾವ ದೇಶವು ಪ್ರಥಮ ಸ್ಥಾನದಲ್ಲಿದೆ? ಯಾವ ದೇಶ ಅಂದರೆ ಅದು ಸಿಂಗಾಪುರ. FDIಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಸಿಂಗಾಪುರ ಮೊದಲ ಸ್ಥಾನದಲ್ಲಿದೆ. ಸಿಂಗಾಪುರ ಹಣಕಾಸು ವರ್ಷದ ಹೂಡಿಕೆ ವರದಿಗಳ ಪ್ರಕಾರ ಸಿಂಗಾಪುರ ದೇಶವು ಭಾರತಕ್ಕೆ ಅತಿ ದೊಡ್ಡ ನೇರ ಬಂಡವಾಳ ಹೂಡಿಕೆದಾರನಾಗಿ ಮುಂದುವರೆದಿದೆ. ಭಾರತದಲ್ಲಿ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋ ದೇಶ ಯಾವುದಂದರೆ ಅದು ಸಿಂಗಾಪುರ ದೇಶ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಚಿಕ್ಕಮಗಳೂರು ಪಾರಂಪರಿಕ ಕಾಫಿ ಕಣಿವೆ ಯೋಜನೆ. ಚಿಕ್ಕಮಗಳೂರು ಪಾರಂಪರಿಕ ಕಾಫಿ ಕಣಿವೆ ಯೋಜನೆ ಅನುಷ್ಠಾನಕ್ಕಾಗಿ ಕರ್ನಾಟಕ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಯಾವ ಸಂಸ್ಥೆ ಅಂದರೆ ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ. ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ. ನೋಡಿ, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಜಪಾನ್ನ ಜೈಕಾ ಸಂಸ್ಥೆಯು ಆರ್ಥಿಕ ನೆರವಿನೊಂದಿಗೆ ಮಲೆನಾಡು ಭಾಗದ ಕಾಫಿ ಬೆಳೆಗಾರರಿಗೆ
ಜಾಗತಿಕ ಮಾರುಕಟ್ಟೆ ಸಂಪರ್ಕ ಕಲ್ಪಿಸಲಾಗುವುದು. ಯಾವುದು? ಜಪಾನ್ ಅಂತಾರಾಷ್ಟ್ರೀಯ ಸಹಕಾರಿ ಸಂಸ್ಥೆ. ನೆಕ್ಸ್ಟ್ ಕ್ವಶನ್ ಈಸ್ DRDO ಯಶಸ್ವಿಯಾಗಿ ಪರೀಕ್ಷಿಸಿದ ಅಗ್ನಿ ಬಿ ಕ್ಷಿಪಣಿಯ ಗರಿಷ್ಠ ದಾಳಿ ಸಾಮರ್ಥ್ಯದ ವ್ಯಾಪ್ತಿ ಸ್ಟ್ರೈಕ್ ರೇಂಜ್ ಎಷ್ಟು? ಅಂದರೆ 1000ರಿಂದ 2000 ಕಿಲೋಮೀಟರ್ ಸ್ಟ್ರೈಕ್ ರೇಂಜ್ ಹೊಂದಿರತಕ್ಕಂಥದ್ದು ಯಾವುದು? ಅಗ್ನಿ ಪ್ರೈಮ್ ಬಿ ಕ್ಷಿಪಣಿ. DRDO ಅಭಿವೃದ್ಧಿಪಡಿಸುತ್ತಿರುವ ಈ ಅತ್ಯಾಧುನಿಕ ಮಧ್ಯಮ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಉನ್ನತ ನಿಖರತೆ ಹೊಂದಿರತಕ್ಕಂಥದ್ದು. ಇದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು ಅತ್ಯುತ್ತಮ ನಿಖರತೆಯನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಚುನಾವಣಾ ಆಯೋಗ ಜಾರಿಗೆ ತಂದಿರುವ ಡಿಜಿಟಲ್ ಪೋರ್ಟಲ್ ಅಸಿಸ್ಟ್ 3.0ನ ಪ್ರಮುಖ ಕಾರ್ಯವೇನು? ಏನಂದರೆ ವಿಳಾಸ ಮತ್ತು ಆಧಾರ ಸಂಯೋಜನೆ ಕಾಗದರಹಿತಗೊಳಿಸುವುದು. ಡಿಜಿಟಲ್ ವೋಟರ್ ಅಸಿಸ್ಟ್ 3.0 ವಿಳಾಸ ಮತ್ತು ಆಧಾರ್ ಸಂಯೋಜನೆ ಕಾಗದರಹಿತಗೊಳಿಸುವುದು. ಮತದಾರರಿಗೆ ಡಿಜಿಟಲ್ ಮಾಧ್ಯಮಗಳ ಮೂಲಕ ಸುಲಭ ಮತ್ತು ಪಾರದರ್ಶಕ ಸೇವೆಗಳನ್ನು ಒದಗಿಸುವುದು ಇದರ ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಜೂನ್ 2026ರಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನಕ್ಕೆ ಅತ್ಯುತ್ತಮ ಪರಿಸರ ಪ್ರವಾಸೋದ್ಯಮ ಮಾದರಿ ಪ್ರಶಸ್ತಿ ಲಭಿಸಿದೆ? ಯಾವ ರಾಷ್ಟ್ರೀಯ ಉದ್ಯಾನವನ ಅಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಯಾವ ಪ್ರಶಸ್ತಿ? ಅತ್ಯುತ್ತಮ ಪರಿಸರ ಪ್ರವಾಸೋದ್ಯಮ ಮಾದರಿ. ಯಾವ ರಾಷ್ಟ್ರೀಯ ಉದ್ಯಾನವನ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಸ್ಥಳೀಯ ಸಮುದಾಯಗಳ ಸಹಭಾಗಿತ್ವದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಿರ್ವಹಣೆಗಾಗಿ ಈ ಗೌರವ ಲಭಿಸಿರ್ತಕ್ಕಂಥದ್ದು. 2026-27ರ ಹಣಕಾಸು ವರ್ಷದಲ್ಲಿ ಭಾರತದ GDP ಪ್ರಗತಿ ಎಷ್ಟು ಇರಲಿದೆ ಎಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದಾಜಿಸಿದೆ. IMF ಎಷ್ಟಂದರೆ 7.2% ಇರಬಹುದೆಂದು ಅಂದಾಜು ಮಾಡಲಾಗಿದೆ. 7.2% ಬಲವಾದ ಹೂಡಿಕೆ ವಲಯ ಮತ್ತು ಆಂತರಿಕ ಬೇಡಿಕೆಯ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಭಾರತದ ಬೆಳವಣಿಗೆಯ ದರ ಹೆಚ್ಚಿಸಿದೆ. ನೆಕ್ಸ್ಟ್ ಕ್ವಶನ್ ಈಸ್ ಗ್ರಾಹಕರನ್ನು ಆನ್ಲೈನ್ನಲ್ಲಿ ವಂಚಿಸುವ ಡಾರ್ಕ್ ಪ್ಯಾಟರ್ನ್ಸ್ ತಡೆಯಲು ಜಾರಿಗೆ ಬಂದ ನಿಯಮ ಯಾವುದು? ಯಾವುದಂದರೆ ಗ್ರಾಹಕ ರಕ್ಷಣೆ ನಿಯಮಗಳು ಡಿಜಿಟಲ್ ಸುರಕ್ಷಾ 2026. ಇ-ಕಾಮರ್ಸ್ ವೆಬ್ಸೈಟ್ಗಳು ಗುಪ್ತ ಶುಲ್ಕ ಸೇರಿಸುವುದನ್ನು ಈ ನಿಯಮಗಳು ಕಾನೂನುಬಾಹಿರಗೊಳಿಸುತ್ತವೆ. ಯಾವುದು? ಡಾರ್ಕ್ ಪ್ಯಾಟರ್ನ್ಸ್. ನೆಕ್ಸ್ಟ್ ಕ್ವಶನ್ ಈಸ್ ಕರ್ನಾಟಕದ ಯಾವ ತಾಲೂಕಿನಲ್ಲಿ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಬಳಸುವ ಸಿಲಿಕಾನ್ ಪ್ಲೇಸರ್ ನಿಕ್ಷೇಪಗಳು ಪತ್ತೆಯಾಗಿವೆ? ಯಾವ ತಾಲೂಕು ಅಂದರೆ ಕಾರ್ಕಳ ತಾಲೂಕು. ಕಾರ್ಕಳ ಇರೋದು ಉಡುಪಿ ಜಿಲ್ಲೆ. ನೋಡಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭೂವೈಜ್ಞಾನಿಕ ಸಮೀಕ್ಷೆ ನಡೆಸಿದ ಸಂಶೋಧನೆಯಲ್ಲಿ ಅತ್ಯಂತ ಶುದ್ಧವಾದ ಸಿಲಿಕಾನ್ ನಿಕ್ಷೇಪ ಇಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಎಲ್ಲಿ? ಕಾರ್ಕಳದಲ್ಲಿ. ಕ್ರಿಸಿಲ್ ಸಂಸ್ಥೆಯ ಜಾಗತಿಕ ಹವಾಮಾನ ಅಪಾಯ ವರದಿಯಲ್ಲಿ ಯಾವುದು? ಕ್ರಿಸಿಲ್ ಸಂಸ್ಥೆಯ ಜಾಗತಿಕ ಹವಾಮಾನ ಅಪಾಯ ವರದಿಯಲ್ಲಿ ಅತ್ಯಂತ ದುರ್ಬಲ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಎಷ್ಟನೇ ಸ್ಥಾನ ಅಂದರೆ 4ನೇ ಸ್ಥಾನದಲ್ಲಿದೆ ಕರ್ನಾಟಕ. ಕರಾವಳಿ ಸವೆತ ಮತ್ತು ನಿರಂತರ ಬರಗಾಲದ ಭೀತಿಯನ್ನು ಆಧರಿಸಿ ಈ ವರದಿಯಲ್ಲಿ ರಾಜ್ಯಕ್ಕೆ ಈ ಸ್ಥಾನ ನೀಡಲಾಗಿದೆ. ಎಷ್ಟನೇ ಸ್ಥಾನ? 4ನೇ ಸ್ಥಾನ ನೀಡಲಾಗಿದೆ. ಯಾವುದು? ಕ್ರಿಸಿಲ್ ಸಂಸ್ಥೆ. ಯಾವ ಸಂಸ್ಥೆ? ಕ್ರಿಸಿಲ್ ಜಾಗತಿಕ ಹವಾಮಾನ ಅಪಾಯದ ವರದಿ. ನೆಕ್ಸ್ಟ್ ಕ್ವಶನ್ ಈಸ್ ನವದೆಹಲಿಯಲ್ಲಿ ನಡೆದ ಜಾಗತಿಕ ಸೈಬರ್ ಭದ್ರತಾ ಸಮ್ಮೇಳನ 2026ರ ನೇತೃತ್ವ ವಹಿಸಿದ ಭಾರತೀಯ ಸಂಸ್ಥೆ ಯಾವುದು? ಯಾವುದಂದರೆ CERT ಇನ್ ಕ್ಲೌಡ್ ತಂತ್ರಜ್ಞಾನ ಮತ್ತು AI ಸೈಬರ್ ದಾಳಿಗಳನ್ನು ಸಮರ್ಥವಾಗಿ ಎದುರಿಸಲು ಈ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ನೆಕ್ಸ್ಟ್ ಕ್ವಶನ್ ಈಸ್ ಕವಚ್ 3.0. ಯಾವುದು? ಕವಚ್ 3.0 ರೈಲು ಘರ್ಷಣೆ ತಡೆ ಸುರಕ್ಷತಾ ವ್ಯವಸ್ಥೆಯನ್ನು ಘರ್ಷಣೆ ತಡೆ
ಸುರಕ್ಷತಾ ವ್ಯವಸ್ಥೆಯನ್ನು 100ಕ್ಕೆ 100ರಷ್ಟು ಜಾರಿಗೆ ತಂದ ಮೊದಲ ರೈಲ್ವೆ ವಲಯ ಯಾವುದಂದರೆ ದಕ್ಷಿಣ ಮಧ್ಯ ರೈಲ್ವೆ. ದಕ್ಷಿಣ ಮಧ್ಯ ರೈಲ್ವೆ ಸ್ವದೇಶಿ ತಂತ್ರಜ್ಞಾನದ ಕವಚ್ 3.0 ರೈಲು ಸುರಕ್ಷತೆ ಮತ್ತು ಚಾಲಕ ಸಹಾಯಕ ವಲಯದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿರತಕ್ಕಂಥದ್ದು ಯಾವುದು? ದಕ್ಷಿಣ ಮಧ್ಯ ವಲಯ. ನೆಕ್ಸ್ಟ್ ಕ್ವಶನ್ ಈಸ್ ರಾಷ್ಟ್ರೀಯ ಸ್ವಚ್ಛ ವಾಯು ಸಮೀಕ್ಷೆ 2026ರ 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ನಗರಗಳ ಪೈಕಿ ಮೊದಲ ಸ್ಥಾನ ಪಡೆದ ನಗರ ಯಾವುದಂದರೆ ಮೈಸೂರು ನಗರ. ಸ್ವಚ್ಛ ವಾಯು ಸಮೀಕ್ಷೆ 2026. ಮೈಸೂರು ಕೈಗಾರಿಕಾ ಮಾಲಿನ್ಯದ ಯಶಸ್ವಿ ನಿಯಂತ್ರಣದಿಂದಾಗಿ ಕರ್ನಾಟಕದ ಮೈಸೂರು ನಗರ ದೇಶದಲ್ಲೇ ಅತ್ಯುತ್ತಮ ವಾಯು ಗುಣಮಟ್ಟ ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಸ್ವಚ್ಛ ವಾಯು ಸಮೀಕ್ಷೆ 2026. ಯಾವ ಬ್ಯಾಂಕ್ ಗ್ರಾಮೀಣ ಕೃಷಿಕರಿಗಾಗಿ ದೇಶದಲ್ಲೇ ಮೊದಲ ಬಾರಿಗೆ AI ಆಧಾರಿತ ಬೆಳೆ ಸಾಲ ಮೌಲ್ಯಮಾಪನ ವ್ಯವಸ್ಥೆ ಜಾರಿಗೆ ತಂದಿದೆ? ಯಾವುದಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI. SBI ಉಪಗ್ರಹ ಚಿತ್ರಗಳನ್ನು ಬಳಸಿ ರೈತರ ಜಮೀನಿನ ನೈಜ ಇಳುವರಿ ಸಾಮರ್ಥ್ಯ ನಿರ್ಧರಿಸಿ ಅತ್ಯಂತ ವೇಗವಾಗಿ ಸಾಲ ನೀಡಲು SBI ಈ ವ್ಯವಸ್ಥೆ ತಂದಿರತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಜೂನ್ 2026ರಲ್ಲಿ ಮುಂಗಾರು ಚುರುಕುಗೊಳ್ಳಲು ಕಾರಣವಾದ ಲಾ ನೀನಾ ವಿದ್ಯಮಾನದ ಪ್ರಮುಖ ಲಕ್ಷಣ ಯಾವುದಂದರೆ ಆಪ್ಷನ್ ಬಿ ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ತಾಪಮಾನ ಸಾಮಾನ್ಯಕ್ಕಿಂತ ಕಡಿಮೆಯಾಗುವುದು. ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ತಾಪಮಾನ ಸಾಮಾನ್ಯಕ್ಕಿಂತ ಕಡಿಮೆ ಆಗುವುದು. ತಾಪಮಾನ ಕಡಿಮೆಯಾಗುವುದು. ಪೆಸಿಫಿಕ್ ಮಹಾಸಾಗರದ ಶೀತಲೀಕರಣವು ಭಾರತದಲ್ಲಿ ಉತ್ತಮ ಮಳೆ ಪ್ರಮಾಣಕ್ಕೆ ಕಾರಣವಾಗುತ್ತದೆ. ತಾಪಮಾನ ಕಡಿಮೆ ಆದರೆ ಮಳೆ ಪ್ರಮಾಣ ಜಾಸ್ತಿ ಆಗ್ತದೆ. ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸೆ ಒಳಗಾದ ಕರ್ನಾಟಕ ಸರ್ಕಾರದ ಫ್ರೂಟ್ಸ್ ಪೋರ್ಟಲ್ನ ಪೂರ್ಣ ರೂಪವೇನು? ಫ್ರೂಟ್ಸ್ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಒನ್ ಯೂನಿಫೈಡ್ ಬೆನಿಫಿಷಿಯರಿ ಐಡೆಂಟಿಫಿಕೇಷನ್ ಸಿಸ್ಟಮ್. ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಒನ್ ಯೂನಿಫೈಡ್ ಬೆನಿಫಿಷಿಯರಿ ಐಡೆಂಟಿಫಿಕೇಷನ್ ಸಿಸ್ಟಮ್. ತುಂಬ ಇಂಪಾರ್ಟೆಂಟ್, ಇದನ್ನು ಕೇಳ್ಬೋದು. 100% ಕೇಳ್ತಾರೆ ಈ ಕ್ವಶನ್ನ. ತುಂಬ ಚೆನ್ನಾಗಿ ನೆನಪಿಟ್ಕೊಂಬಿಡಿ. ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಒನ್ ಯೂನಿಫೈಡ್ ಬೆನಿಫಿಷಿಯರಿ ಐಡೆಂಟಿಫಿಕೇಷನ್ ಸಿಸ್ಟಮ್. ಫ್ರೂಟ್ಸ್ ರೈತರ ಭೂದಾಖಲೆಗಳು ಹಾಗೂ ಬ್ಯಾಂಕ್ ಖಾತೆಗಳ ಏಕೀಕೃತ ಮಾಹಿತಿ ಒದಗಿಸುವ ಕರ್ನಾಟಕದ ಮಾದರಿಯನ್ನು ದೇಶದಾದ್ಯಂತ ಕೊಂಡಾಡಲಾಗಿದೆ. ನೆಕ್ಸ್ಟ್ ಕ್ವಶನ್ ಈಸ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು UNGA ತನ್ನ 81ನೇ ಅಧಿವೇಶನದ ಅಧ್ಯಕ್ಷರನ್ನಾಗಿ ಯಾವ ದೇಶದ ರಾಜತಾಂತ್ರಿಕರನ್ನು ಆಯ್ಕೆ ಮಾಡಿದೆ? ಯಾವುದಂದರೆ ದಕ್ಷಿಣ ಆಫ್ರಿಕಾ. ಜೂನ್ ತಿಂಗಳಲ್ಲಿ ನಡೆದ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ದಕ್ಷಿಣ ಆಫ್ರಿಕಾದ ಹಿರಿಯ ರಾಯಭಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ಯಾವುದು? ದಕ್ಷಿಣ ಆಫ್ರಿಕಾ. MG ನರೇಗಾ ಯೋಜನೆಯಲ್ಲಿ ಅತಿ ಹೆಚ್ಚು ಮಹಿಳಾ ಸಹಭಾಗಿತ್ವ ಹೊಂದಿರುವ ಭಾರತದ ರಾಜ್ಯ ಯಾವುದಂದರೆ ಅದು ನಮ್ಮ ಕೇರಳ ರಾಜ್ಯವು 59%ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರ ಸಹಭಾಗಿತ್ವದೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನ ಗಳಿಸಿರ್ತಕ್ಕಂಥದ್ದು. ಈಗ MG ನರೇಗಾನ ಹೆಸರನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಏನಂತ ಮಾಡಿದ್ದಾರೆ? ಕಮೆಂಟ್ ಮಾಡಿ ಏನಂತ ಮಾಡಿದ್ದಾರೆ ಅಂತ. ಕರ್ನಾಟಕ ರಾಜ್ಯ ಕೃಷಿ ಬೆಲೆ ಆಯೋಗವು ಯಾವ ಬೆಳೆಗೆ ಮೊದಲ ಬಾರಿಗೆ ಹವಾಮಾನ ಆಧಾರಿತ ಬೆಂಬಲ ಬೆಲೆ ಸೂತ್ರ ಜಾರಿಗೊಳಿಸಿದೆ? ಯಾವುದಂದರೆ ತೊಗರಿ. ಹವಾಮಾನ ಆಧಾರಿತ ಬೆಂಬಲ ಬೆಲೆ ಸೂತ್ರ ಜಾರಿಗೊಳಿಸಿದೆ ಅಂಥದ್ದು ತೊಗರಿ ಹವಾಮಾನ ವೈಪರೀತ್ಯ ಹಾಗೂ ಅಕಾಲಿಕ ಮಳೆಯಿಂದಾಗಿ ನಷ್ಟ ಅನುಭವಿಸುವ ಕಲ್ಯಾಣ ಕರ್ನಾಟಕದ ತೊಗರಿ ಬೆಳೆಗಾರರಿಗೆ ಇದರಿಂದ ರಕ್ಷಣೆ ಸಿಗುವಂಥದ್ದು. ಜಾಗತಿಕ ಸೈಬರ್ ಭದ್ರತಾ ಸೂಚ್ಯಂಕ 2026ರಲ್ಲಿ ಪ್ರಥಮ ಸ್ಥಾನ ಪಡೆದ ರಾಷ್ಟ್ರ ಯಾವುದು ಅಂದರೆ ಅದು ಎಸ್ಟೋನಿಯಾ. ಸೈಬರ್ ಭದ್ರತಾ ಸೂಚ್ಯಂಕ ಪ್ರಥಮ ಸ್ಥಾನ ಯಾವುದು? ಎಸ್ಟೋನಿಯಾ ಅತ್ಯಾಧುನಿಕ ಆಡಳಿತ ಮತ್ತು ಬ್ಲಾಕ್ಚೈನ್ ತಂತ್ರಜ್ಞಾನದ ಆಧಾರದ ಮೇಲೆ ಎಸ್ಟೋನಿಯಾ
ಎಸ್ಟೋನಿಯಾ ದೇಶ ಜಾಗತಿಕವಾಗಿ ಪ್ರಥಮ ಸ್ಥಾನದಲ್ಲಿದೆ. ಯಾವ ದೇಶ? ಎಸ್ಟೋನಿಯಾ, ಸೈಬರ್ ಭದ್ರತಾ ಸೂಚ್ಯಂಕದಲ್ಲಿ. ನೆಕ್ಸ್ಟ್ ಕ್ವಶನ್ ಈಸ್ ಅಂತಾರಾಜ್ಯ ಜಲವಿವಾದಗಳ ಪರಿಹಾರಕ್ಕೆ ಸಂಬಂಧಿಸಿದ ಭಾರತೀಯ ಸಂವಿಧಾನದ ಪ್ರಮುಖ ವಿಧಿ ಯಾವುದು? ಅಂತಾರಾಜ್ಯ ಜಲವಿವಾದಗಳ ಪರಿಹಾರಕ್ಕೆ ಸಂಬಂಧಿಸಿದ ಭಾರತದ ಸಂವಿಧಾನದ ಪ್ರಮುಖ ವಿಧಿ 262. ವಿಧಿ 262. ಸಂವಿಧಾನದ 262ನೇ ವಿಧಿಯು ನದಿಗಳ ವಿವಾದಗಳ ತೀರ್ಪು ನೀಡಿಕೆಗೆ ಸಂಬಂಧಿಸಿದ್ದು ಪ್ರಸ್ತುತ ಜಲ ನ್ಯಾಯಾಧೀಕರಣಗಳ ವಿವಾದದಿಂದಾಗಿ ಸುದ್ದಿಯಲ್ಲಿದೆ. ಯಾವುದು? ಜಲ ನ್ಯಾಯಾಧೀಕರಣ ವಿವಾದದಿಂದ ಇದು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ನಿರ್ಮಿಸಿದ ನಿಸಾರ್ ಉಪಗ್ರಹವನ್ನು ಎಲ್ಲಿಂದ ಉಡಾವಣೆ ಮಾಡಲು ಸಜ್ಜುಗೊಳಿಸಲಾಗಿದೆ? ಎಲ್ಲಿ ಅಂದರೆ ಆಪ್ಷನ್ ಬಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟದಿಂದ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟದಿಂದ. ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ನೈಸರ್ಗಿಕ ವಿಕೋಪಗಳ ಮುನ್ಸೂಚನೆಗಾಗಿ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ನಿರ್ಮಿಸಿರುವ ಅತ್ಯಾಧುನಿಕ ರೇಡಾರ್ ಉಪಗ್ರಹ ಇದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಕ್ವಶನ್ಗಳಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಸಿಗುವ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ಕ್ವಶನ್ಗಳನ್ನು ತರುವ. ಥ್ಯಾಂಕ್ ಯು ಸೋ ಮಚ್.